ಸಚಿವ ನಾಗೇಂದ್ರಗೆ ಶಾಸಕ ಜನಾರ್ದನ ರೆಡ್ಡಿ ಈಗ ಕೌಂಟರ್ ಕೊಡ್ತಾ ಇದ್ದಾರೆ. ನಾಗೇಂದ್ರರವರು ದಲಿತ ಪ್ಲೇ ಕಾರ್ಡ್ ಮಾಡ್ತಾ ಇದ್ದಾರೆ. ನೋಡಿ, ವಾಲ್ಮೀಕಿ ಹಗರಣ ವಿಚಾರವಾಗಿ ಈಗ ರಾಜಕೀಯದಲ್ಲಿ ಬೆಂಕಿ ಹತ್ಕೊಂಡಿದೆ. ಸಚಿವ ನಾಗೇಂದ್ರಗೆ ಶಾಸಕ ಜನಾರ್ದನ ರೆಡ್ಡಿ ಕೌಂಟರ್ ಕೊಡ್ತಾ ಇದ್ದಾರೆ. ನಾಗೇಂದ್ರರವರು ದಲಿತ ಪ್ಲೇ ಕಾರ್ಡ್ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರಕ್ಕೆ ಜಾತಿ ಕಟ್ಟೋದು ಬಹಳ ತಪ್ಪು. ಇಲ್ಲಿ ಜಾತಿಯನ್ನ ಮಧ್ಯ ತರೋದನ್ನ ಬಿಡಬೇಕು. ಇವರು ಇಲ್ಲಿ ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ರಘುಮೂರ್ತಿ ಯಾಕೆ ಈ ಬಗ್ಗೆ ಮಾತನಾಡ್ತಾ ಇಲ್ಲ? ನಾಗೇಂದ್ರ ದಲಿತ ಮಂತ್ರಿ ಆಗಿರೋದು ಹೊಟ್ಟೆ ಕಿಚ್ಚು ಅಂತಲ್ಲ. ಇಲ್ಲಿ ಅವ್ರ ಬದಲು ಬೇರೆ ಯಾರಿಗಾದ್ರೂ ಸಚಿವ ಸ್ಥಾನವನ್ನ ನೀಡಿ, ನಾಗೇಂದ್ರರನ್ನ ಕೈ ಬಿಟ್ಟು ಬೇರೆ ಇನ್ಯಾರಿಗಾದ್ರೂ ಸಚಿವರನ್ನಾಗಿ ಮಾಡಿ ಅಂತ ಈಗ ಕೌಂಟರ್ ಕೊಡ್ತಿದ್ದಾರೆ ಜನಾರ್ದನ ರೆಡ್ಡಿ. ಸಚಿವ ನಾಗೇಂದ್ರಗೆ ಶಾಸಕ ಜನಾರ್ದನ ರೆಡ್ಡಿ ಕೌಂಟರ್ ಕೊಡ್ತಾ ಇರುವಂಥದ್ದು. ವಾಲ್ಮೀಕಿ ಹಗರಣ ವಿಚಾರವಾಗಿ ನಾಗೇಂದ್ರರನ್ನ ಕೆಳಗಿಳಿಸಬೇಕು, ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಬಿಜೆಪಿ ಪಟ್ಟು ಹಿಡಿದಿದೆ. ಈಗ ನೋಡಿ, ಏನು ಜನಾರ್ದನ ರೆಡ್ಡಿ ಕೌಂಟರ್ ಕೊಡ್ತಾ ಇರುವಂಥದ್ದು. ಇಲ್ಲಿ ನಾಗೇಂದ್ರ ದಲಿತ ಪ್ಲೇ ಕಾರ್ಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಭ್ರಷ್ಟಾಚಾರಕ್ಕೆ ಜಾತಿಯನ್ನ ಕಟ್ಟೋದು ಬಹಳ ತಪ್ಪು. ಇಲ್ಲಿ ಜಾತಿಯನ್ನ ಮಧ್ಯ ತರೋದನ್ನ ಇಲ್ಲಿ ಬಿಡಬೇಕು ಅಂತ ಏನು ಕೌಂಟರ್ ಕೊಡ್ತಾ ಇರುವಂಥದ್ದು. ಸತೀಶ್ ಜಾರಕಿಹೊಳಿ, ರಘುಮೂರ್ತಿ ಯಾಕೆ ಈ ಬಗ್ಗೆ ಮಾತನಾಡ್ತಾ ಇಲ್ಲ? ನಾಗೇಂದ್ರ ದಲಿತ ಮಂತ್ರಿ ಆಗಿರೋದು ಹೊಟ್ಟೆ ಕಿಚ್ಚಲ್ಲ. ನಾಗೇಂದ್ರರನ್ನ ಕೈ ಬಿಟ್ಟು ಬೇರೆಯವರನ್ನ ಸಚಿವರನ್ನಾಗಿ ಮಾಡಲಿ. ನಾಗೇಂದ್ರ ಮುಖಕ್ಕೆ ಬೆಣ್ಣೆ ಹಚ್ಚಿ ಹೈಕಮಾಂಡ್ ನಾಯಕರೇ ಹಣವನ್ನ ಹೊಡೆದಿರಬಹುದು ಅಂತ ಹೇಳಿ ನೋಡಿ ಈಗ ಕೌಂಟರ್ ಕೊಡ್ತಾ ಇರುವಂಥದ್ದು ಜನಾರ್ದನ ರೆಡ್ಡಿ. ನಾಗೇಂದ್ರರವರು ದಲಿತ ಪ್ಲೇ ಕಾರ್ಡ್ ಮಾಡ್ತಿದ್ದಾರೆ. ಇಲ್ಲಿ ಜಾತಿ ವಿಚಾರವನ್ನ ಇಲ್ಲಿ ಭ್ರಷ್ಟಾಚಾರಕ್ಕೆ ತರೋದು ತಪ್ಪು. ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ಯಾಕೆ ಜಾತಿ ವಿಚಾರವನ್ನ ತರ್ತೀರಿ? ಇಲ್ಲಿ ಈ ಬಗ್ಗೆ ಯಾಕೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಿಲ್ಲ? ರಘುಮೂರ್ತಿ ಯಾಕೆ ಮಾತನಾಡ್ತಿಲ್ಲ ಈ ಬಗ್ಗೆ? ನಾಗೇಂದ್ರ ದಲಿತ ಮಂತ್ರಿ ಆಗಿರೋದು ಹೊಟ್ಟೆ ಕಿಚ್ಚಂತಲ್ಲ. ನಾಗೇಂದ್ರರನ್ನ ಕೈ ಬಿಟ್ಟು ಬೇರೆಯವರನ್ನ ಸಚಿವರನ್ನಾಗಿ ಮಾಡ್ಲಿ. ಇದು ಜನಾರ್ದನ ರೆಡ್ಡಿ ಅವರ ಕೌಂಟರ್ ಆಗಿರುವಂಥದ್ದು. ಸಚಿವ ನಾಗೇಂದ್ರಗೆ ಶಾಸಕ ಜನಾರ್ದನ ರೆಡ್ಡಿ ಕೌಂಟರ್ ಕೊಡ್ತಿದ್ದಾರೆ. ನೋಡಿ, ಏನು ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ವಿಚಾರವಾಗಿ ಏನೆಲ್ಲ ಈಗ ಬೆಳವಣಿಗೆಗಳು ನಡೀತಾ ಇದೆ. ರಾಜೀನಾಮೆಯನ್ನ ಪಡಿಬೇಕು, ಯಾಕಂದ್ರೆ ಇನ್ನೂ ಕೂಡ ಏನು ಇಲ್ಲಿ ನಾಗೇಂದ್ರಗೆ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಆದ್ರೆ ನೀವು ಹೆಂಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದೀರಿ? ಅವ್ರ ರಾಜೀನಾಮೆಯನ್ನ ಕೊಡಬೇಕು. ನೀವು ಇಲ್ಲಿ ಏನು KS ಈಶ್ವರಪ್ಪ ಅವರ ರಾಜೀನಾಮೆಯನ್ನ ಪಡೆದುಕೊಂಡ್ರೆ ಅದೇ ರೀತಿಯಲ್ಲಿ ಪಡೆದುಕೊಳ್ಳೋಕ್ಕಾಗಲ್ವಾ ಅಂತ ಬಿಜೆಪಿ ಹೇಳ್ತಾ ಇರುವಂಥದ್ದು. ನಾನು ನೋಡಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾರ್ದನ ರೆಡ್ಡಿ ಈಗ ಸಿಡಿ ಅಂತಿರುವಂಥದ್ದು. ಕದ್ದ ಹಣ ರಿಕವರಿ ಮಾಡಿ ಆ ಕಳ್ಳನನ್ನ ಬಿಡೋಕ್ಕಾಗಲ್ಲ. ಅಕೌಂಟ್ನಿಂದ 800 ಕೋಟಿ ಹೇಗೋಯ್ತು? ಪ್ರಶ್ನೆ ಇದು. ಗಣೇಶ್, ಭರತ್ ರೆಡ್ಡಿ ಸೇರಿ ಯಾರ್ಯಾರು ಎಷ್ಟು ಹಣವನ್ನ ನೀಡಿದ್ದಾರೆ? ಆ ಹಣ ಹೋಗಬೇಕಾಗಿರೋದು ವಾಲ್ಮೀಕಿ ಸಮುದಾಯದವರಿಗೆ. ಆದ್ರೆ ಆ ಹಣ ಗೋವಾಗೆ, ತೆಲಂಗಾಣಕ್ಕೆ ಹೋಗಿದೆ. ಅದು ವಾಲ್ಮೀಕಿ ಸಮುದಾಯಕ್ಕೆ ಹೋಗ್ಬೇಕಿತ್ತು. ಹೊಸ ಬಾಂಬ್ ಸಿಡಿಸಿದ್ದಾರೆ ಈಗ ಶಾಸಕ ಜನಾರ್ದನ ರೆಡ್ಡಿ. ನೋಡಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಜನಾರ್ದನ ರೆಡ್ಡಿ ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕದ್ದ ಹಣವನ್ನ ರಿಕವರಿ ಮಾಡಿ ಆ ಕಳ್ಳನನ್ನ ಬಿಡೋಕ್ಕಾಗುತ್ತಾ? ಅಕೌಂಟ್ನಿಂದ 800 ಕೋಟಿ ರೂಪಾಯಿ ಹೇಗೋಯ್ತು? ಇವ್ರಿಗೆ ಮಾಹಿತಿ ಇಲ್ಲದೆ ಹೊಟ್ಟೋಯ್ತಾ? ಗಣೇಶ್, ಭರತ್ ರೆಡ್ಡಿ ಸೇರಿ ಯಾರ್ಯಾರು ಎಷ್ಟು ಹಣವನ್ನ ನೀಡಿದ್ದಾರೆ ಎಲ್ಲದ್ರ ಬಗ್ಗೆ ಮಾಹಿತಿ ಬೇಕು. ಆ ಹಣ ಹೋಗಬೇಕಾಗಿರೋದು ವಾಲ್ಮೀಕಿ ಸಮುದಾಯದವರಿಗೆ ಅಂತ ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ನಾಗೇಂದ್ರನ ಕೈಬಿಟ್ಟು ನೀವು ಇನ್ನ ದಲಿತ ಮಂತ್ರಿಗಳು ಯಾರನ್ನ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಇದಿಲ್ಲ. ಜನಾರ್ದನ್ ರೆಡ್ಡಿಗೆ ನಾಗೇಂದ್ರ ಮೇಲೆ, ಇನ್ನೊಬ್ಬರ ಮೇಲೆ ವೈಯಕ್ತಿಕ ದ್ವೇಷ ಅನ್ನೋದಿಲ್ಲ. ಯಾಕೆಂದರೆ ನನ್ನ ಕೈಯಲ್ಲೇ ಬೆಳೆದಿರುವಂಥವ್ರು, ನನ್ನ ಕೈಯಲ್ಲೇ ಮೊದಲು BJP ಶಾಸಕನಾಗಿ ಗೆದ್ದಿರುವಂಥವ್ರು. ಅಷ್ಟೇ ಆಗಲಿ, ಇವತ್ತು ಯಾರು ಕೂಡ ಇದಕ್ಕೆ ಕರಪ್ಷನ್ಗೆ ದಲಿತ ಅನ್ನೋವಂಥ ಅಸ್ತ್ರ ಉಪಯೋಗಿಸಿದ್ರೆ ಏನಾದರೂ ಲಾಭ ಆಗ್ಬೋದು ಅಂತಂದರೆ, ಇವತ್ತು ಆ ಜನಾಂಗದ ವ್ಯಕ್ತಿಗಳೇ, ಆ ಜನಾಂಗದ ಸಾಮಾನ್ಯ ಜನರೇ ಇವತ್ತು ಅವ್ರನ್ನ ತಿರಸ್ಕಾರ ಮಾಡಿ ನಾಗೇಂದ್ರನ ಕೈಬಿಟ್ಟು ನೀವು ಇನ್ನೂ ದಲಿತ ಮಂತ್ರಿಗಳು ಯಾರನ್ನ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಇದಿಲ್ಲ. ಜನಾರ್ದನ್ ರೆಡ್ಡಿಗೆ ನಾಗೇಂದ್ರ ಮೇಲೆ, ಇನ್ನೊಬ್ಬರ ಮೇಲೆ ವೈಯಕ್ತಿಕ ದ್ವೇಷ ಅನ್ನೋದಿಲ್ಲ. ಯಾಕೆಂದರೆ ನನ್ನ ಕೈಯಲ್ಲೇ ಬೆಳೆದಿರುವಂಥವ್ರು, ನನ್ನ ಕೈಯಲ್ಲೇ ಮೊದಲು BJP